ಮುಖ್ಯವಾಗಿ ಕಂದಾಯ ಇಲಾಖೆಯಲ್ಲಿ ಬಹಳ ಹಿಂದಿನಿಂದ ಬಾಕಿ ಇದ್ದಂತಹ ಅನೇಕ ಕೆಲಸಗಳನ್ನು ನಾವು ಹುಡುಕಿ ಅವುಗಳಿಗೆಲ್ಲ ಹಿಂದೆ ಜನ ನಮ್ಮ ಕಚೇರಿಗೆ ಪದೇ ಪದೇ ಅಲಿಬೇಕಾಗಿತ್ತು. ಎಷ್ಟೋ ಬಾರಿ ಜನ ನಮ್ಮ ಕಚೇರಿಗಳನ್ನು ಸುತ್ತಿ ಈ ಕೆಲಸಗಳು ಆಗೋದೇ ಇಲ್ಲ ಅಂತ ಭ್ರಮನಿರಸನ ಆಗಿ ಮಧ್ಯವರ್ತಿಗಳ ಕಪಿಮುಷ್ಟಿಗೆ ಸಿಕ್ಕಾಕೊಂಡು ಭಾಳ ತೊಂದರೆಗಳನ್ನು ಅನುಭವಿಸಿದ್ದನ್ನು ಕೂಡ ವಾಸ್ತವದಲ್ಲಿ ಇರತಕ್ಕಂಥ ಸಂಗತಿ. ನಾವು ಇಲಾಖೆ ಜವಾಬ್ದಾರಿ ತಗೊಂಡ್ಮೇಲೆ ಇಂತಹ ಹಳೆ ಸಮಸ್ಯೆಗಳನ್ನು ಜನ ನಮ್ಮಲ್ಲಿಗೆ ಬರೋದಕ್ಕೆ ಕಾಯದೆ ನಾವೇ ಜನರ ಮನೆ ಬಾಗಿಲಿಗೆ ಹೋಗಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಏನಪ್ಪ ಇವರು ಈ ರೀತಿ ಆದರೆ ಇಲ್ಲ, ನಾವೇ ಜನರ ಮನೆ ಬಾಗಿಲಿಗೆ ಹೋಗಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಿಮಗೊಂದು 2-3 ಉದಾಹರಣೆ ಮುಖಾಂತರ ಇದನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ ತಹಸೀಲ್ದಾರರ ನ್ಯಾಯಾಲಯದಲ್ಲಿ ಅವಧಿ ಮೀರಿದಂತಹ ಪ್ರಕರಣಗಳು 10,774 ಬಾಕಿ ಇದ್ವು. ತಹಸೀಲ್ದಾರರ ನ್ಯಾಯಾಲಯದಲ್ಲಿ ಅವಧಿ ಮೀರಿದಂತಹ ಪ್ರಕರಣಗಳು ಇವೆಲ್ಲ 6 ತಿಂಗಳು, 1 ವರ್ಷ, 2 ವರ್ಷ, 5 ವರ್ಷ ತಹಸೀಲ್ದಾರರ ನ್ಯಾಯಾಲಯದಲ್ಲಿ ಜನ ಸುತ್ತಿ ಇತ್ಯರ್ಥ ಆಗದೆ ಬಾಕಿ ಇದ್ದಂತಹದ್ದು. ಇವೆಲ್ಲ 3 ತಿಂಗಳ ಒಳಗಡೆ ಇತ್ಯರ್ಥ ಆಗಬೇಕು ಅಂತ ನಮ್ಮ ನಿಯಮಗಳಲ್ಲಿ ಹೇಳ್ತದೆ. ಆದರೆ ಸರಾಸರಿ 1 ವರ್ಷ ಒಂದೊಂದು ಪ್ರಕರಣ ಇತ್ಯರ್ಥ ಆಗೋದಕ್ಕೆ ಸಮಯ ತಗೊಳ್ತಾ ಇತ್ತು. ಕೆಲವು ಪ್ರಕರಣಗಳು 5 ವರ್ಷ ಆದರೂ ಕೂಡ ಇತ್ಯರ್ಥ ಆಗದೆ ಬಾಕಿ ಇದ್ದು. ಇವೆಲ್ಲವನ್ನೂ ಕೂಡ ಅಭಿಯಾನ ಮಾದರಿಯಲ್ಲಿ ವಿಲೆ ಮಾಡ್ತಕ್ಕಂತಹ ಕೆಲಸವನ್ನು ಮಾಡಿ ನಾವು ಇಲಾಖೆ ಜವಾಬ್ದಾರಿ ತಗೊಂಡಾಗ 10,774 ಬಾಕಿ ಇತ್ತು ಸ್ಟೇಟ್ ಅದೇ. ಇವತ್ತು ಬಾಕಿ ಇರೋದು 488. ನಾವು ಇಲಾಖೆ ಜವಾಬ್ದಾರಿ ತಗೊಂಡಾಗ ಬಾಕಿ ಇದ್ದಿದ್ದು 10,774. ಇವತ್ತು ಬಾಕಿ ಇರತಕ್ಕಂಥದ್ದು 488. ಸೊ ಎಷ್ಟು ಪ್ರಮಾಣದಲ್ಲಿ ಇದು ಯಾರು ಕೂಡ ಜನ ಬಂದು ನಮಗೆ ಡೇಟು ಕೇಳದೆ ಹೋದರೂ ಕೂಡ ನಾವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವರೇ ಡೇಟ್ಗಳನ್ನ ಹಾಕಿ ವಿಲೆ ಮಾಡಬೇಕು ಅಂತ ಹೇಳಿದ ಮೇಲೆ ಹಳಬರು ನಮಗೆ ವರ್ಷಾನುವರ್ಷಗಳಿಂದ ಬಾಕಿ ಬಿಟ್ಟು ಹೋಗಿದ್ದಂಥ ಪ್ರಕರಣಗಳನ್ನು ಇವತ್ತು ವಿಲೆ ಮಾಡಿದ್ದೇವೆ. ಹಿಂದೆ ಸರಾಸರಿ ಒಂದು ಪ್ರಕರಣ ವಿಲೆಗೆ 200ರಿಂದ 250 ದಿನ ತಗೊಳ್ತಾ ಇತ್ತು. ಇವತ್ತು 84 ದಿನದಲ್ಲಿ ಸರಾಸರಿ ಒಂದು ಪ್ರಕರಣವನ್ನು ವಿಲೆ ಮಾಡ್ತಾ ಇದ್ದೇವೆ. AC ಕೋರ್ಟಲ್ಲಿ ಇನ್ನೂ ಕೆಟ್ಟ ಪರಿಸ್ಥಿತಿ ಇತ್ತು. ನಾವು ಇಲಾಖೆ ಜವಾಬ್ದಾರಿ ತಗೊಂಡಾಗ ಅವಧಿ ಮೀರಿದಂತಹ ಪ್ರಕರಣಗಳು AC ಕೋರ್ಟಲ್ಲಿ 73,624 ಇತ್ತು. ಅವಧಿ ಮೀರಿದಂತಹದ್ದು 73,624. ಇವುಗಳನ್ನು ಕೂಡ ವಿಲೆ ಮಾಡಲಿಕ್ಕೆ ಸರ್ಕಾರ ಅಷ್ಟಿಷ್ಟಲ್ಲ ಸರ್ವ ಪ್ರಯತ್ನವನ್ನು ಮಾಡಿ ಇದಕ್ಕೆ ಪ್ರತಿ ತಿಂಗಳು 2 ವಾರಕ್ಕೊಮ್ಮೆ ಎಲ್ಲ AC ಗಳ ಜೊತೆ ನಾವು ಮಾತಾಡಿ ವಿಲೆ ಮಾಡುವಂಥ ಅಭಿಯಾನವನ್ನು ನಡೆಸಿದ್ದೇವೆ. ಸುಮಾರು ಒಂದು 25 ಹೆಚ್ಚುವರಿ ವಿಶೇಷ AC ಗಳನ್ನು ಅಪಾಯಿಂಟ್ ಮಾಡಿ ಅವ್ರ ಕಡೆಯಿಂದನೂ ವಿಲೆ ಮಾಡಿಸಿ ಏನು 73,624 ಅವಧಿ ಮೀರಿದಂತಹ ಪ್ರಕರಣಗಳು ಬಾಕಿ ಇತ್ತು. ಇವತ್ತು ಅದನ್ನು 11,800ಕ್ಕೆ ಇಳಿಸಿದ್ದೇವೆ. ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ಅದು ಇನ್ನೂ ಗಣನೀಯವಾಗಿ ಕಡಿಮೆ ಆಗುತ್ತೆ. ನಾನು ನಮ್ಮ ಜವಾಬ್ದಾರಿ ತಗೊಂಡಾಗ 73,624 ಇತ್ತು. ಇವತ್ತು 11,800ಕ್ಕೆ ಇಳಿಸಿದ್ದೇವೆ. ಅದೇ ರೀತಿಯಲ್ಲಿ ಭಾಳ ಹಿಂದೆ ರೈತರಿಗೆ ಮಂಜೂರಾದಂತಹ ಜಮೀನುಗಳು ದರ್ಖಾಸ್ನಲ್ಲಿ, ಬಗರುಕುಂ ಸಮಿತಿಯಲ್ಲಿ ಇವೆಲ್ಲ ಪಕ್ಕಾ ದಾಖಲೆಗಳು ಆಗದೆ, ಸರ್ವೆ ಸ್ಕೆಚ್ ಆಗದೆ, ಪೋಡಿ ಆಗದೆ ಜನ ಇವುಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ನಮ್ಮ ಕಚೇರಿಗಳಿಗೆ ಸುತ್ತಿ ಆಗೋದೇ ಇಲ್ಲ ಅಂತ ಕೈ ಬಿಟ್ಬಿಟ್ಟಿದ್ರು. ಅನುಕೂಲಸ್ಥರು ಮಾತ್ರ ಏಕ ವ್ಯಕ್ತಿ ಪೋಡಿಯಲ್ಲಿ ಅರ್ಜಿ ಕೊಟ್ಟು
ಅನುಕೂಲಸ್ಥರದೆಲ್ಲ ಆಗ್ಬಿಟ್ಟಿದೆ ಹಣವಂತರದ್ದು, ಆದರೆ ಅಮಾಯಕರದು ಆಗದೆ ಬಾಕಿ ಉಳಿದಿದ್ದು. 2013ರಿಂದ 2018 ನಡುವೆ ದುರಸ್ತು ಪೋಡಿ ಆಗಿದ್ದು ಒಟ್ಟು ಪ್ರಕರಣ ರಾಜ್ಯದಲ್ಲಿ 5800 5 ವರ್ಷದಲ್ಲಿ. 2018ರಿಂದ 2023 ಈ ಅವಧಿ 5 ವರ್ಷದಲ್ಲಿ ದುರಸ್ತಾಗಿದ್ದು ಒಟ್ಟು ಪ್ರಕರಣ 8500. ಈಗ ನಾವು ಒಂದು ವರ್ಷದಿಂದ ಜನಗಳ ಅರ್ಜಿಗೆ ಕಾಯದೆ ನಾವೇ ಹೋಗಿ ದುರಸ್ತು ಪೋಡಿಯನ್ನ ಮಾಡಿಕೊಡ್ತಾ ಇದ್ದೇವೆ. ಈ ಒಂದು ವರ್ಷದಲ್ಲಿ 1,89,499 ರೈತರದನ್ನ ಪೋಡಿ ದುರಸ್ತಿಗೆ ಕೈಗೆತ್ಕೊಂಡಿದ್ದೇವೆ. 13ರಿಂದ 18ರಲ್ಲಿ ಆಗಿದ್ದು 5,842, 18ರಿಂದ 23ರಲ್ಲಿ ಆಗಿದ್ದು 8,500. ಈಗ ಕಳೆದ ಒಂದು ವರ್ಷದಲ್ಲಿ ನಾವು ದುರಸ್ತಿಗೆ ಕೈಗೆಟ್ಕೊಂಡಿರೋದು 1,89,499 ಪ್ರಕಾರ ರೈತರ ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂತಹ ಜಮೀನನ್ನ ಪಕ್ಕಾ ದಾಖಲೆಗಳನ್ನ ಮಾಡಿಕೊಡ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಪ್ರಗತಿ ಆಗಿರ್ತಕ್ಕಂತಹದ್ದು. ಇದೆಲ್ಲ ಆಗುತ್ತೆ ಪ್ರೋಸೆಸ್ ಅಲ್ಲಿ, ಅಂದ್ರೆ 50% ಕಂಪ್ಲೀಟ್ ಆಗಿದೆ. ಅನುಬಂಧ 1 ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ, ಅನೆಕ್ಷರ್ 1, ಅನುಬಂಧ 1 ಆಗಿದೆ ಅಂತ ಹೇಳಿದ್ರೆ ಬಾಕಿ ಕೆಲಸ ಆಟೋಮ್ಯಾಟಿಕಲಿ ಆಗುತ್ತೆ ಅಂತ. ಇನ್ನೂ ಇದನ್ನ ನಾವು 3 ಲಕ್ಷ ಆಗೋದಕ್ಕೆ ಸ್ಕೋಪ್ ಇದೆ, ಇನ್ನೂ 1 ಲಕ್ಷ ಅದು ಇನ್ನೂ ಏನು ಅರ್ಲಿ ಸ್ಟೇಜಸ್ ಅಲ್ಲಿ ಇದೆ. ಬಟ್ ಈ 1,89,000 ಅರ್ಧರ ಮುಕ್ಕಾಲು ಘಟ್ಟ ದಾಟಿದೆ. ಏನು ಇಂಪಾರ್ಟೆಂಟು ಆ ಘಟ್ಟಗಳು ದಾಟಿದೆ, ಇನ್ನು ಉಳಿದಿದ್ದು ಕಂಪ್ಲೀಷನ್ ಅಷ್ಟೇ ಬಾಕಿ ಇದೆ. ಈ ಕೈನೇ ನಿಮಗೆ ಇನ್ನೊಂದು ಉದಾಹರಣೆ, ಬಹಳ ಸಮಸ್ಯೆಗಳಾಗ್ಲಿಕ್ಕೆ ಕಾರಣ ಎಲ್ಲ ದಾಖಲೆಗಳು ಕಳೆದೋಗುತ್ತೆ, ಕಡತ ಮಿಸ್ಸಿಂಗು, ಈ ರೀತಿಯಿಂದ ಆಗಿ ಎಷ್ಟೋ ಜನ ರೈತರ ಬದುಕೆ ಅತಂತ್ರಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ ದಾಖಲೆಗಳು ಕಳೆದೋಗೋದ್ರಿಂದ. ಹಾಗಾಗಿ ನಮ್ಮ ಇಲಾಖೆಯಲ್ಲಿ ಇರುವ ಎಲ್ಲ ದಾಖಲೆಗಳನ್ನು ಶಾಶ್ವತವಾಗಿ ಸಂರಕ್ಷಣೆ ಮಾಡಬೇಕು, ಕಳೆದು ಹೋಗಬಾರ್ದು ಮತ್ತು ಸಲೀಸಾಗಿ ರೈತರಿಗೆ ಸಿಗಬೇಕು. ಎಷ್ಟೋ ಜನ ನಿಮ್ಮ ಕಚೇರಿಯಲ್ಲಿ ಒಂದು ದಾಖಲೆ ತಗೋಬೇಕಾದ್ರೆ ಮಧ್ಯವರ್ತಿಗಳು ಇಲ್ಲದೆ ಒದ್ದು ಸಿಗೋದೇ ಇಲ್ಲ ಅಂತ ಟೀಕೆ ಮಾಡಿದವರು ಕೂಡ ಇದ್ದಾರೆ. ಇವೆಲ್ಲ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತೇಳಿ ಭೂಸುರಕ್ಷಾ ಅಂತ ಒಂದು ಯೋಜನೆಯನ್ನು ಆರಂಭ ಮಾಡಿ ಅದರಲ್ಲಿ ಮೂಲ ದಾಖಲೆಗಳನ್ನು ನಾವೇ ಸ್ಕ್ಯಾನ್ ಮಾಡುವಂಥ ಕಾರ್ಯಕ್ರಮ ಆರಂಭ ಮಾಡಿದ್ದೇವೆ. ಅದರಲ್ಲಿ ಸುಮಾರು 63,50,00,000 ಪೇಜ್ಗಳನ್ನು ಇಲ್ಲಿವರೆಗೂ ಸ್ಕ್ಯಾನ್ ಮಾಡಿದ್ದೇವೆ. 63,50,00,000. ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. ಈಗ ಆಲ್ರೆಡಿ 100 ತಾಲೂಕಿನಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ ಸ್ಕ್ಯಾನ್.